ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ನೀವೆಲ್ಲ ತಮಿಳಿನಲ್ಲಿ ನೋಡಿರುವ ಹಾಗೆ ನಿಮಗೆ ಗುಡ್ ನ್ಯೂಸನ್ನು ಹೇಳೋದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೂ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರು, ಸರ್ ನಮ್ಮದು 2024 ಮತ್ತು 25ನೇ ಸ್ಕಾಲರ್ಶಿಪ್ನ ಹಣ ಏನಿದೆಯಲ್ಲ SSP ಇದು ನಮಗೆ ಇದುವರೆಗೂ ಕೂಡ ಬಂದಿಲ್ಲ. ಅದಕ್ಕೋಸ್ಕರ ನಾವು 2025 ಮತ್ತು 26ನೇ ಸಾಲಿಗೆ ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಕೇಳ್ತಾ ಇದ್ರು. ಹಾಗೂ ಇನ್ನೂ ಕೆಲವು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೇಳ್ತಾ ಇದ್ರು. ಅದಕ್ಕೆಲ್ಲ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿಯಾದಂಥ ಎಜುಕೇಷನ್ಗೆ ರಿಲೇಟೆಡ್ ಆಗಿರ್ಬೋದು ಹಾಗೂ ಸ್ಕಾಲರ್ಶಿಪ್ನ ನಿರಂತರವಾದಂಥ ಅಪ್ಡೇಟ್ಗಳನ್ನು ನೀಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಲಾಸ್ಟ್ ಡೇಟ್ನ ಬಗ್ಗೆ ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇತ್ತು, ಅದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಾನು ಇಲ್ಲಿ SSP ಸ್ಕಾಲರ್ಶಿಪ್ನ ಅಫಿಷಿಯಲ್ ಪೇಜ್ಗೆ ಬಂದಿದ್ದೀನಿ. ಹಾಗೂ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ನೀವು, ಇಲ್ಲಿ ಲಾಸ್ಟ್ ಡೇಟ್ನ ಬಗ್ಗೆ ಅಪ್ಡೇಟ್ಸನ್ನು ಇಲ್ಲಿ ನೀಡಿದ್ದಾರೆ. ಇಲ್ಲಿ ಕೆಳಗಡೆ ನೋಡುವ ಹಾಗೆ, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ 31/10/2025 ಅಂದರೆ ಇದೇ ತಿಂಗಳು ಅಂತ ತಿಳಿಸಿದ್ದಾರೆ. ಹಾಗೂ ನೆಕ್ಸ್ಟ್ ಆಗಿ ನೀವು ನೋಡ್ಕೊಳ್ಬೋದು, ತಾಂತ್ರಿಕ ಶಿಕ್ಷಣ ಇಲಾಖೆ ಮ್ಯಾಟ್ರಿಕ್ ನಂತರ ಅವ್ರದ್ದು ಕೂಡ 30/11/25 ಅಂತ ತಿಳಿಸಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ 30/11/25. ಹಾಗೂ ಅಲ್ಪಸಂಖ್ಯಾತರು ಅಂದರೆ ಮೈನಾರಿಟಿ ಅವರಿಗೆ ಅವ್ರಿಗೂ ಕೂಡ 30/11/2025 ಅಂದರೆ ನವೆಂಬರ್ವರೆಗೂ. ಹಾಗೂ ವಿಕಲಚೇತನ ಕಲ್ಯಾಣ ಇಲಾಖೆ ಅವ್ರಿಗೆ ಡಿಸೆಂಬರ್ವರೆಗೂ ಕೂಡ ಇಲ್ಲಿ ಡೇಟನ್ನು ನೀಡಿದ್ದಾರೆ, 31/12/2025 ಅಂತ ತಿಳಿಸಿದ್ದಾರೆ. ನೋಡಿ, ಲಾಸ್ಟ್ ಡೇಟ್ನ ಬಗ್ಗೆ ಎಲ್ಲ ಮಾಹಿತಿ ಇಲ್ಲಿ ತಿಳಿಸಿದ್ದೀನಿ. ಮತ್ತೇನಾದರೂ ನಿಮಗೆ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ, ನೋಡಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ 2024 ಮತ್ತು 25ನೇ ಸಾಲಿನಲ್ಲಿ ಸ್ಕಾಲರ್ಶಿಪ್ನ ಹಣ ಬಂದಿರಲಿಲ್ಲ. ಅವರು SC/ST ಅವರು ಆಗಿರ್ಬೋದು, ಅಥವಾ OBC ಅವರು ಆಗಿರ್ಬೋದು, ಅಥವಾ ಮೈನಾರಿಟಿ ಅವರು ಆಗಿರ್ಬೋದು, ಅವ್ರಿಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹಣ ಬಂದಿರಲಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈ ವರ್ಷ ಅಂದರೆ ಈಗ ಈ ತಿಂಗಳಲ್ಲಿ ಅವರಿಗೆ ಒಂದು ಹಣವನ್ನು ಅಂದರೆ ಬಜೆಟನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಯಾರಿಗೆ ಅಂದರೆ SC/ST ಹಾಗೂ ಮೈನಾರಿಟಿ ಅವರಿಗೆ ಮಾತ್ರ ಅವ್ರಿಗೆ ಬಜೆಟನ್ನು ಈಗ ರಿಲೀಸ್ ಮಾಡಿದ್ದಾರೆ. ಅಂಥವ್ರಿಗೆ ಯಾರ್ಯಾರು SC/ST ಹಾಗೂ ಮೈನಾರಿಟಿಗೆ ಬಿಲಾಂಗ್ ಆಗಿದ್ದು ನಿಮಗೆ 2024-25ರಲ್ಲಿ ಹಣ ಬಂದಿರಲಿಲ್ಲ ಅಂದರೆ ಈಗ ಆ ಫಂಡನ್ನು ರಿಲೀಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಇನ್ನು ಮುಂದೆ ಹಣ ಬರುವಂಥ ಚಾನ್ಸಸ್ ಇರುತ್ತೆ 2024-25ನೇ ಸಾಲದ್ದು. ಹಾಗೂ OBC ವಿದ್ಯಾರ್ಥಿಗಳಿದ್ದ ಫಂಡ್ ಇದುವರೆಗೂ ಕೂಡ ರಿಲೀಸ್ ಮಾಡಿಲ್ಲ. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಇದುವರೆಗೂ ಕೂಡ ಬಂದಿಲ್ಲ. ಇದೆಲ್ಲ ಆಗೋದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ಅದು ಏನು ಗೌರ್ಮೆಂಟ್ದು ಏನು 5 ಗ್ಯಾರಂಟಿ ಸ್ಕೀಮ್ಗಳನ್ನು ಏನು ಮಾಡಿದಾರಲ್ಲ, ಅದಕ್ಕೋಸ್ಕರ ಈ ರೀತಿಯಾದಂಥ ಡಿಲೇ ಆಗ್ತಾ ಇದೆ. ಇದಕ್ಕೆ ನಾವು ವಿದ್ಯಾರ್ಥಿಗಳು ಏನು ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ವೇಟ್ ಮಾಡಬೇಕು ಅಷ್ಟೇ. ಹಾಗೂ 2024-25ನೇ ಸಾಲಿನಲ್ಲಿ ನಿಮಗೆ ಹಣ ಬಂದಿಲ್ಲ, ಅದರ ಹಿಂದಿನ ವರ್ಷ ಕೂಡ ಹಣ ಬಂದಿಲ್ಲ ಅಂದರೆ ನಾವು ಈ ವರ್ಷ ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರು. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಒಂದ್ಸಲಿ ಕೂಡ SSP ಸ್ಕಾಲರ್ಶಿಪ್ಪು ಹಣ ಬಂದಿಲ್ಲ ಅಂದರೂ ಕೂಡ ನಡೆಯುತ್ತೆ. ನೀವು ಈ ವರ್ಷ ಅಪ್ಲೈ ಮಾಡಿ. ಹಾಗೂ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ ಆದಂಥ ವಿಡಿಯೋವನ್ನು ನಾನು ಮಾಡಿದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಇಲ್ಲಿ ಕೂಡ ನೋಡ್ಕೊಳ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಆ ರೀತಿಯಾಗಿ ಅಪ್ಲೈ ಮಾಡಿದರೆ ನಿಮಗೆ ಖಂಡಿತವಾಗಿ ಹಣ ಬರುತ್ತೆ. ಹಾಗೂ ನೀವು ಈ ವರ್ಷ ಕೂಡ ಅಪ್ಲೈ ಮಾಡಿ, ಯಾವುದೇ ರೀತಿಯಾಗಿ ಬಿಡಬೇಡಿ. ಇದು ಇನ್ನೂವರೆಗೂ ಕೂಡ ಲಾಸ್ಟ್ ಡೇಟ್ ಇದೆ, ನೀವು ಅಪ್ಲೈ ಮಾಡಿ. ಯಾಕಂದರೆ ಫಂಡ್ ಯಾವಾಗ ರಿಲೀಸ್ ಆಗುತ್ತಲ್ಲ ಆವಾಗ ನಿಮಗೆ ಹಣ ಬರುತ್ತೆ. ಇದಿಷ್ಟು ಇದುವರೆಗಿನ ಅಪ್ಡೇಟ್ಸ್ ಆಗಿತ್ತು. ಹಾಗೂ OBC ಅವ್ರಿಗೆ ಯಾವಾಗ ರಿಲೀಸ್ ಮಾಡ್ತಾರೋ ಆವಾಗ ನಾನು ಅದರ ಅಪ್ಡೇಟನ್ನು ಕೂಡ ನೀಡ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.